ನಮಸ್ಕಾರ. ಏನಕ್ಕೆ ನಿನ್ನೆಯಿಂದ ಇದ್ದೀರಾ ನನಗೆ ಅರ್ಥ ಆಗಿದೆ. ನಿಮ್ಮ ಸ್ಟೇಷನಲ್ಲಿ ನಿಮ್ಮ ಲಿಮಿಟಲ್ಲಿ ಮೆಂಬರ್ಗೆ ನಮ್ಗೇನು ಮಾಡಲ್ಲ ಮನೆ ಹತ್ರ ಏನು ಕೊಡಬೇಕು ಇದ್ದೀರಾ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಗಿಡ ಮಾಡ್ತೀವಿ ಇಲ್ಲಿ ಮನಸ್ಸಲ್ಲಿ ಯಾವ ಸುಪ್ರೀಂ ಕೋರ್ಟ್ ನಾವು ಮೋದಿ ವಿರುದ್ಧ ಅಲ್ಲ, ನಾವಿರೋದು ಅವ್ನು ಕ್ಷಮೆ ಕೇಳಬೇಕು. ನಿಮ್ಮ ಕಂಪ್ಲೇಂಟ್ ಕೊಟ್ಟಿವಲ್ಲ, ಅದೇನಾಗಿದೆ? ಹಾಂ, ನಾವು ಕೊಟ್ಟು ಕಂಪ್ಲೇಂಟಿಗೆ ಇದು ಮಾಡಿದ್ವಿ. ಕೋರ್ಟ್ಗೆ ಹೋಗಿಲ್ಲ, ಅದಕ್ಕೆ ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದಕ್ಕೇನು ಮಾಡಿದ್ವಿ? ಹಾಕಿದ್ರಲ್ಲ, ನೋಟಿಸ್ ಹಾಕಿ ಐತಲ್ಲ ಇಲ್ಲಿ, ಹಾಕಿದ್ರು ಕೊಡಿ. ನಾನು ತಗೊಳ್ಳಲ್ಲಪ್ಪ. ಯಾವನಾರು ಬೆಂಕಿ ಹಚ್ಚಿದ್ರು ನಾನೇ ನೋಡೇ ಅನ್ನೋಕ್ಕಾಗತ್ತೆ ಅಂತೀರಿ. ಥಿಯೇಟ್ರಿಗೆ ಯಾರು ಬೆಂಕಿ ಹಾಕಿದ್ದು ನಾನು ಹೊಡೆಯಲ್ಲ. ನಾವೇನೋ ಹೇಳಿದ್ದೀವ, ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ಏನಿಲ್ಲ, ಯಾರು ಬೆಂಕಿ ಹಚ್ಚಿ ನಾವು ಹೊಡೆಯೋಕ್ಕಾಗತ್ತೆ. ಅನಿಸಿದ್ದೀರಾ, ನೀವು ಕಾನೂನು ಪ್ರಕಾರ ಮಾಡಿದ್ದೀರಾ, ಆಯಿತು. ಹಾಂ, ಹಂಚಿದ್ದೀರ, ಇನ್ನೇನು ಗೋಡೆ ಮೇಲೆ ಹಂಚಿದ್ದೀರಾ, ಇನ್ನೇನು ಮಾಡ್ತೀವಿ? ಹಾಂ, ಏನು ಕನ್ನಡದ ಹೋರಾಟ ಮಾಡೋದು ಬರಲಾಗ್ತೀವಿ ಥರ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟೇ ಲಾಟ್ ಮಾಡಿಲ್ಲ. ಎಲ್ಲ ಕಡೆ ಕೊಟ್ಟಿಗೆ ತಗೊಂಡಿಲ್ಲ. ನಾವೇನು ಹೋರಾಟಕ್ಕೆ ಇನ್ನು ನಾವೇ ರೆಡಿಯಾಗಿಲ್ಲ. ನೀವು ಅದಕ್ಕೂ ಮುಂಚೆನೇ ನೋಟಿಸ್ ಕೊಡ್ತಾ ಇದ್ದೀರಾ. ಹಾಂ, ಏನು ಕತೆ? ಈಗಾದ್ರೆ ಹೆಂಗೆ ಕನ್ನಡದ ಹೋರಾಟ, ಹೆಂಗೆ ಕನ್ನಡ ಸ್ಥಿತಿಗತಿ, ಹೆಂಗೆ ಕನ್ನಡದ ಪೊಲೀಸರ ಕತೆ ಹೇಗೆ? ಹಾಂ, ನಿಮ್ಗೆ ಹೇಳೇ ಮಾಡ್ತೀವಪ್ಪ. ಏನಾದ್ರು ಇದ್ರೆ ನಿಮ್ಗೆ ಹೇಳ್ತೀವಿ, ನಿಮ್ಮ ಜೊತೆ ಸಹಕಾರ ಕೊಡ್ತೀವಿ. ನಿಮ್ಗೆ ಹೇಳಿದೆ ನಾವೇನು ಕಲ್ಲು ಹೊಡೆಯೋಕ್ಕೆ ಹೋಗಲ್ಲ, ಎಲ್ಲೋ ಬೆಂಕಿ ಹಾಕಕ್ಕೆ ಹೋಗಲ್ಲ, ದಾನಿ ಮೇಲೆ ಮಾಡಲ್ಲ. ಕನ್ನಡದ ಪರವಾಗಿ ಸೊಲ್ಲಾರು ಎತ್ತೀವಿ. ಕಲ್ಲು ಹೊಡೆಯೋಕ್ಕಾಗಲ್ಲ, ಸೊಲ್ಲಾರು ಎತ್ತಬೇಕಲ್ಲ, ಅದು ಎತ್ತಿಲ್ಲ. ಅದು ಹೇಗೆ? ಹಾಂ, ಎಲ್ಲಿ ಸಾಹೇಬ್ರಲ್ಲಿ